ಆರ್ಥಿಕವಾಗಿ ನಮಗೆ ಹಣಕಾಸಿನ ವ್ಯವಹಾರ ಅಲ್ವಾ, ನಾವು ಜಾಬ್ ಆಗ್ಬೋದು ಅಥವಾ ನಮಗೇನಾದ್ರೂ ಒಂದು ದುಡ್ಡು ಸ್ಟ್ರಕ್ ಮನಿ ಬರೋದಾಗಿರ್ಬೋದು, ಯಾವುದಾದ್ರೂ ಕೂಡ ಹೆಲ್ತು ಆಗಿರ್ಬೋದು, ಎಲ್ಲವೂ ಕೂಡ ನಮಗೆ ಬೇಸ್ ಚಕ್ರ ಅಂದರೆ ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಿದೆ. ಆ ಮೂಲಾಧಾರ ಚಕ್ರ ಚೆನ್ನಾಗಿದ್ದರೆ, ಆ್ಯಕ್ಟಿವ್ ಆಗಿದ್ದರೆ, ಅದು ಸದೃಢವಾಗಿದ್ದಾಗ ಮಾತ್ರ ನಮಗೆ ಹಣದ ಹರಿವು ಅಥವಾ ಹೆಲ್ತು ಚೆನ್ನಾಗಿ ಸದೃಢವಾಗಿ ನಮ್ಮ ದೇಹಕಾಯ ಮೂಳೆ ಮಾಂಸಗಳು ನರಳುಗಳೆಲ್ಲ ಚೆನ್ನಾಗಿ ಇರಬೇಕು ಅಂದರೆ ಮೂಲಾಧಾರ ಬೇಸ್ ಚಕ್ರ ನಮ್ಮ ಮೂಲ ಅಲ್ವಾ. ಅದು ಬೇಸ್ ಚಕ್ರ ಯಾವತ್ತೂ ಗಣೇಶನಿಗೆ ಇದು ಲಂಬೋದರ ಅಂತ ಹೇಳ್ತೀವಲ್ಲ, ನಮ್ಮ ಅಕ್ಷರದಿಂದ ಆಗುತ್ತೆ, ಅದಕ್ಕೆ ಗಣೇಶನೇ ಅಧಿಪತಿ. ಆದ್ದರಿಂದ ನಾವು ಅಕ್ಕಿನ ಮತ್ತು ಕೆಂಪು ಗುಲಾಬಿನ ನಾವು ಇಟ್ಟು ನಾವು ಪೂಜೆ ಮಾಡಿ 21 ಎಡೆ ಮಾಡಿದಾಗ ನಮಗೆ ಮೂಲಾಧಾರ ಚಕ್ರ ಆ್ಯಕ್ಟಿವ್ ಆಗುತ್ತೆ. ಅದರಿಂದ ಅಕ್ಕಿನ ಯಾಕೆ ನಾವು ಹಾಕಿ ಪೂಜೆ ಮಾಡ್ತೀವಿ ಅಂತಂದರೆ, ಹಕ್ಕಿ ಚಂದ್ರನಿಗೆ ಸಂಬಂಧಪಟ್ಟಿದ್ದು. ಅದು ಚಂದ್ರ ಅಂದರೆ ಮನಸ್ಕಾರಕ. ನಮ್ಮ ಮನಸ್ಸು ಒಂದು ಸಮಸ್ಥಿತಿಗೆ ಬಂದು ಪವಿತ್ರತೆ ಹೊಂದಬೇಕು. ಈ ಜ್ಯೋತಿ ಪವಿತ್ರ ರೂಪ, ಅದು ಹಕ್ಕಿ ಮನಸ್ಸು ರೂಪ, ಮನಸ್ಸಿಗೆ ಸಂಬಂಧಪಟ್ಟಿದ್ದಲ್ವ. ಹಾಗಾಗಿ ನಮಗೆ ಮನಸ್ಸು ಒಂದು ಪವಿತ್ರವಾಗಿದ್ದು ನಮ್ಮ ಜ್ಞಾನದ ಜ್ಯೋತಿ ಚೆನ್ನಾಗಿದ್ರೇ ನಾವು ಎಲ್ಲ ಕಡೆನೂ ಅವೇರ್ನೆಸ್ ಆಗಿರುತ್ತಲ್ವ. ಅದಕ್ಕೆ ಅಕ್ಕಿ ಹಾಕಿ ಗಣೇಶನಿಗೆ ಕಲ್ಲರು ಮೂಲಾಧಾರ ಚಕ್ರ ಯಾವತ್ತು ಕೆಂಪು ಕಲರ್ ಇರುತ್ತೆ, ಅದು ಕಲ್ಲರು ಬೇಸ್ನಲ್ಲಿ ಅದನ್ನು ಕೆಂಪು ಗುಲಾಬಿನ ಹಾಕಿ ಸ್ವಲ್ಪ ಆರತಿ ಮಾಡಿದಾಗ ಗಣೇಶನಿಗೆ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಒಳ್ಳೇದು ಮಾಡ್ತಾನೆ ಗಣೇಶ. ಈಗ